ಮುಂದಾದ ನಗರಸಭೆ ಅಧಿಕಾರಿಗಳು, ಕಂಗೆಟ್ಟ ವ್ಯಾಪಾರಸ್ಥರಿಂದ ಆಕ್ರೋಶ. ಅಡ್ಡಾದಿಡ್ಡಿ ವಾಹನ ನಿಲುಗಡೆ ಮಾಡಿ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡುತ್ತಿದ್ದ ವಾಹನ ಸಂಚಾರರು ದಂಡ ಹಾಕಿ ಸಾರಿಗೆ ನಿಯಮಗಳ ಬಗ್ಗೆ ಅರಿವು ಮೂಡಿಸಿದ ಪೊಲೀಸರು. ಗ್ರಾಮ ಠಾಣಾ ಜಾಗವನ್ನು ಬಲಾಢ್ಯರಿಗೆ ನಿವೇಶನಗಳನ್ನು ಮಾಡಿ ಹಂಚಿಕೆ, ಇಶಾ ಫೌಂಡೇಶನ್ ಸದಸ್ಯನೋರ್ವನಿಗೆ ಅಕ್ರಮ ಮಾರಾಟ. ನಕಲಿ ದಾಖಲೆ ನೀಡಿ ಅಧಿಕಾರಿಗಳ ದಿಕ್ಕು ತಪ್ಪಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರನ್ನು ವಜಾಗೊಳಿಸಲು ಒತ್ತಾಯಿಸಿ ಪ್ರತಿಭಟನೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಇಲ್ಲೊಂದೆಡೆ ನಗರಸಭೆ ಅಧಿಕಾರಿಗಳ ತಂಡ ದಿಢೀರ್ ಅಂಗಡಿ ಮುಂಗಟ್ಟುಗಳ ತೆರವಿಗೆ ಮುಂದಾಗಿದ್ದಕ್ಕೆ ವ್ಯಾಪಾರಸ್ಥರು ಕಂಗೆಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ರೆ, ಅಲ್ಲಿ ಮತ್ತೊಂದು ಬಹುಮಹಡಿ ಕಟ್ಟಡದ ಅವ್ಯವಸ್ಥೆ ದುಸ್ಥಿತಿಯನ್ನು ನೋಡಿ ಅಧಿಕಾರಿಗಳೇ ಶಾಕ್ ಆದರು. ಇದೇನಪ್ಪ ಅಂದ್ರ ಈ ವರದಿ ನೋಡಿ. ಪ್ರಿಯ ವೀಕ್ಷಕರೇ, ಹೀಗೆ ಅನಧಿಕೃತ ಅಂಗಡಿ ಮುಗ್ಗಟ್ಟುಗಳನ್ನು ತೆರವುಗೊಳಿಸುತ್ತಿರುವ ನಗರಸಭೆ ಸಿಬ್ಬಂದಿಗಳು. ಹೀಗಾದ್ರೆ ನಾವೇನ್ ಸರ್ ಮಾಡೋದು, ಬದುಕು ಬೀದಿಗೆ ಬರುತ್ತೆ ಅಂತ ಅಧಿಕಾರಿಗಳ ಬಳಿ ನೋವನ್ನ ವ್ಯಕ್ತಪಡಿಸುತ್ತಿರುವ ವ್ಯಾಪಾರಸ್ಥರು. ಎಲ್ಲೆಂದರಲ್ಲಿ ಮದ್ಯದ ಬಾಟಲಿಗಳು, ಗೊಬ್ಬು ನಾರುತ್ತಿರುವ ಕೊಠಡಿಗಳು, ಇದೇನೋ ಸರ್ಕಾರಿ ಕಟ್ಟಡನ ಅಥವಾ ಭೂತ ಬಂಗಲೆನ ಅನ್ನೋ ರೀತಿಯಲ್ಲಿ ಅವ್ಯವಸ್ಥೆಯನ್ನ ಕಂಡು ಬೆಚ್ಚಿ ಬಿದ್ದ ಅಧಿಕಾರಿಗಳು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ವ್ಯಾಪಾರ ವಹಿವಾಟಿನ ತಾಣವಾದ ಸಂತೆ ಮಾರ್ಕೆಟ್ನಲ್ಲಿ. ಹೌದು, ನಗರಸಭೆ ಪೌರಾಯುಕ್ತರ ನೇತೃತ್ವದ ತಂಡ ಚಿಕ್ಕಬಳ್ಳಾಪುರ ನಗರದ ಸಂತೆ ಮಾರ್ಕೆಟ್ನಲ್ಲಿ ಅನಧಿಕೃತವಾಗಿದ್ದ ಅಂಗಡಿ ಮುಗ್ಗಟ್ಟುಗಳನ್ನು ತೆರವುಗೊಳಿಸಿದರು. ಅದಕ್ಕೆ ವ್ಯಾಪಾರಸ್ಥರು ಸಹ ಆಕ್ರೋಶ ವ್ಯಕ್ತಪಡಿಸಿದರು. ಅನಧಿಕೃತ ಸ್ಥಳದಲ್ಲಿದ್ದ ಪೆಟ್ಟಿ ಅಂಗಡಿ, ರಸ್ತೆಗೆ ಚಾಚುವಂತೆ ಕಟ್ಟಿದ್ದ ಪ್ಲಾಸ್ಟಿಕ್ ಕವರ್ಗಳನ್ನು ತೆರವುಗೊಳಿಸಿದರು. ಇನ್ನು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ವ್ಯಾಪಾರಸ್ಥರು, ಇದು ಹೆಸರಿಗೆ ಮಾತ್ರ ಮಾರ್ಕೆಟ್ ಆಗಿದೆ, ಯಾವುದೇ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಸಹ ಇಲ್ಲ, ಕುಡಿಯಲು ನೀರು ಇಲ್ಲ ಅಂದು ಟೆಂಡರ್ನಲ್ಲಿ ಅಂಗಡಿ ಪಡೆಯುವಾಗ ಹೇಳಿದ್ದೇ ಒಂದು, ಅವರು ಹೇಳಿದಂತೆ ಏನೂ ನಡೆದುಕೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಫುಟ್ಪಾತ್ ಮೇಲೆ ಒಂದು ಅಂಗಡಿ ಇಡ್ಸಲ್ಲಮ್ಮ, ನೀವು ಅಂಗಡಿಗಳು ತಗೊಳ್ಳಿ, ಧೈರ್ಯ ಮಾಡಿ ತಗೊಳ್ಳಿ ಅಂದರು. ಅವತ್ತು ನಾವು 5-5 ಲಕ್ಷ ಅಡ್ವಾನ್ಸ್ ಕಟ್ಬಿಟ್ಟು ತಗೊಂಡ್ರಲ್ಲ, ಇವತ್ತು ತಿಂಗಳಿಗೆ 17,000 ಬಾಡಿಗೆ ಕಟ್ತಾ ಇದ್ದೀನಿ ನಾನು. ಇವತ್ತು ಯಾವ ಅನುಕೂಲನೂ ಇಲ್ಲ, ದಿನಕ್ಕೆ 1,000 ರೂಪಾಯಿ ವ್ಯಾಪಾರ ಮಾಡೋಕೆ ಆಗ್ತಾ ಇಲ್ಲ. ಸಾಲ ಮಾಡೋದು ಅವ್ರು ಬಾಡಿಗೆ ಕಟ್ಟೋದು ಈ ಥರ ಆಗಿದೆ. ತಿಂಗಳಿಗೊಂದ್ಸಾರಿ ಬರ್ತಾರೆ, ಬಾಡಿಗೆ ಕಟ್ಟಿಲ್ಲ ಅಂದರೆ ಬಾಕ್ಲು ಹಾಕೊಂಡು ಹೋಗ್ತಾರೆ. ಯಾರಿಗಂದು ಹೇಳೋಣ ನಾವು, ಕೊಳೆ ಹಾಕ್ಸ್ತೀರಿ, ಬಾತ್ರೂಮ್ ಫ್ರೀ ಏನೋ ಅಂಗಡಿ ತಗೊಂಡೋವಾಗ ಹೇಳಿದ್ದವರು. ಬಾತ್ರೂಮ್ ಮೇಲೆ ಏನಾದ್ರು ಅವ್ನು ಮುಗಿದು 5 ರೂಪಾಯಿ ಇಸ್ಕೊಂತಾರೆ ನಮ್ಮ ಹತ್ರ. ನೀರು ಕುಡಿಬೇಕಂದ್ರೆ 1 ಕಿಲೋಮೀಟರ್ ದೂರ ಹೋಗ್ಬೇಕು. ಏನೈತೆ ಅಂದ್ಬಿಟ್ಟು ನಮ್ಗೆ ಮಾಡ್ಕೊಟ್ರೆ ಅಂಗಡಿಗಳು. ಇವಾಗ ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಪ್ಪ ಅಂದ್ರೆ ಅರ್ಧ ಇಟ್ಕೊಂತಾರೆ, ಅರ್ಧ ಕೊಡ್ತಾರೆ. 3 ಲಕ್ಷ ಕಟ್ಟಿದ್ರೆ 1.5 ಲಕ್ಷ ಕೊಡ್ತಾರೆ, 1.5 ಲಕ್ಷ ಅವ್ರು ಮುಟ್ಕೊಲ್ ಹಾಕೊಂತಾರೆ. ಇದೆಲ್ಲ ಬೇಕಾ ನಮ್ಗೆ? ಅಲ್ಲ, ಇವೆಲ್ಲ ಮಾಡ್ಕೊಡ್ತೀರ ಅಂದಿದ್ದಕ್ಕೆ ನಾವು ಅಂಗಡಿ ತಗೊಂಡಿದ್ದಿಲ್ಲ ಅಂದ್ರೆ ಏನಕ್ಕೆ ತಗೋತಾ ಇತ್ತು ನಾವು? ನಮ್ಮ ಬಾಧೆ ನಾವು ಬೀಳ್ಕೊಂತ ಇದ್ರಿ. ಎಲ್ಲ ಫುಟ್ಪಾತ್ ಮೇಲೆ 100-200 ವ್ಯಾಪಾರ ಮಾಡ್ಕೊಂಡು ನಾವು ಜೀವನ ಮಾಡ್ಕೊಂತ ಇದ್ರು. ಇವಾಗ ಬೇರೆ ಕಡೆ ಸಾಲ ಮಾಡ್ಬೇಕು, ಇವ್ರು ಬಾಡಿಗೆ ಕಟ್ಟಬೇಕು, ಇಲ್ಲಾಂದ್ರೆ ಬಂದು ಬೀಗ ಹಾಕ್ತಾರೆ. ಮುನ್ಸಿಪಲ್ ಆಫೀಸ್ನಿಂದ ನಮ್ದು ಯಾವುದೇ ಕಾರಣಕ್ಕೆ ಏನು ಅನುಕೂಲ ಇಲ್ಲ ಸ್ವಾಮಿ. ಪ್ಲಾಸ್ಟಿಕ್ ಕವರು ಎಲ್ಲಿ ಬೇಕಾದ್ರೆ ಸಿಗುತ್ತೆ. ಬಡವ್ರು ಯಾರನ್ನ 1/4 kg ಹಾಕೊಳ್ತಾ ಇದ್ದೀರೋ ಅವ್ರ ಹತ್ರ ಪ್ಲಾಸ್ಟಿಕ್ ಕವರ್ ಕಿತ್ಕೊಂತಾರೆ. ನೀವು ಫ್ಯಾಕ್ಟ್ರಿಯಲ್ಲಿ ಬಂದ್ ಮಾಡ್ಬೇಕಾ, ಫುಟ್ಪಾತ್ ಮೇಲೆ ಬಂದ್ ಮಾಡ್ಬೇಕು. ಇನ್ನು ಮತ್ತೊಬ್ಬ ವ್ಯಾಪಾರಸ್ಥ ಮಾತನಾಡಿ, ಸರ್, ಒಂದು ಮಾರ್ಕೆಟ್ ಅಂದ್ರೆ ಹೇಗಿರಬೇಕು? ಸಾರ್ವಜನಿಕರು ವಾಹನಗಳಲ್ಲಿ ಬಂದ್ರೆ ನಿಲ್ಲಿಸಕ್ಕೆ ಸರಿಯಾದ ಸ್ಥಳ ಇಲ್ಲ, ಇನ್ನೇಗೆ ಸರ್ ನಮಗೆ ವ್ಯಾಪಾರ ಆಗೋದು ಅಂತ ತಮ್ಮ ಅಳದನ್ನ ತೋಡಿಕೊಂಡ್ರು. ಮಾರ್ಕೆಟ್ ಅಲ್ಲಿ ನೋಡಿ ಸರ್, ಮಾತು ಹೇಳೋದು, ಇವಾಗ ಮಾರ್ಕೆಟ್ ಅಂದ್ರೆ ಒಂದು ಮಾರ್ಕೆಟ್ ಅಲ್ಲಿ ಏನೇನು ಸವಲತ್ತುಗಳಿರ್ಬೇಕು, ಏನೇನು ಅನುಕೂಲಗಳು ಜನರಿಗೆ ಮಾಡಿಕೊಡ್ಬೇಕು ಅಂತ ಒಂದು ರೂಲ್ಸ್ ಇರುತ್ತೆ. ಅದ್ರ ಪ್ರಕಾರ ಮಾರ್ಕೆಟ್ ಇದೆಯಾ? ಇದು ಫಸ್ಟು ಆ ಪ್ರಕಾರ ಮಾರ್ಕೆಟ್ ಇಲ್ಲ. ಅದ್ರ ಪ್ರಕಾರ ಇದ್ರೆ ಎಲ್ಲರೂ ನಾವು ಸರಿ ನಡ್ಕೊಳ್ಳೋಣ ಅಂತ ನಮಗೂ ಅನುಕೂಲ ಇದೆ. ನಾವು ಹೋಗಿ ಹೇಳೋಣಪ್ಪ, ಅವ್ರ ಮಾತು ಹೇಳಿರೋದು ಕೇಳೋಣ ಅಂತ ನಮಗೂ ಇರುತ್ತೆ. ಇವಾಗ ಅವರು ಏನು ಅನುಕೂಲ ಇಲ್ಲ, ಇಲ್ಲಿ ಪ್ರತಿಯೊಂದು ಅನುಕೂಲ ಇಲ್ಲ. ಪಾರ್ಕಿಂಗ್ಗೆ ಅನುಕೂಲ ಇಲ್ಲ, ಜನ ತಗೊಂಬಂದು ರೋಡಲ್ಲಿ ನಿಲ್ಲಿಸ್ತಾರೆ ಗಾಡಿಗಳು. ಇವಾಗ ಎಲ್ಲರಿಗೂ ನಾವು ಹೇಳ್ಕೊಂಡು ನಿಂತ್ಕೊಳಕ್ಕಾಗುತ್ತಾ ಗಾಡಿ ತೆಗೀರಿ ಅಂತ? ಅಂಗಡಿಗಳ ಮುಂದೆ ತಗೊಂಬಂದು ಗಾಡಿ ನಿಲ್ಲಿಸ್ತಾರೆ. ಅವಾಗ ನಾವೇನು ಮಾಡಬೇಕು? ಪಾರ್ಕಿಂಗ್ ಅನುಕೂಲ ಮಾಡಿದರೆ ಮಾರ್ಕೆಟಲ್ಲಿ ಅವಾಗ ಮಾರ್ಕೆಟ್ ಅಂತ ಇರುತ್ತೆ. ಇದು ಮಾರ್ಕೆಟ್ಗೆ ಏನು ಅನುಕೂಲ ಇಲ್ಲ ಸರ್ ನಗರಸಭೆ ಕಡೆಯಿಂದ. ಮತ್ತೆ ಬಂದು ಜನರಿಗೆ ತೆಗೀರಿ ಅಂದರೆ ಅಧಿಕಾರಿಗಳು ಅನಧಿಕೃತ ಅಂಗಡಿ ಮುಗ್ಗಟ್ಟುಗಳನ್ನು ತೆರವುಗೊಳಿಸಿ ತಮ್ಮದಲ್ಲದ ಸ್ಥಳದಲ್ಲಿ ಇಟ್ಟ ಸರಕುಗಳನ್ನು ಸಹ ತೆರವುಗೊಳಿಸಲು ಮುಂದಾದಾಗ ಸರ್ಕಾರಿ ನಿರ್ಮಿತ ವಾಣಿಜ್ಯ ಮಳಿಗೆಗಳ ಕಟ್ಟಡ ದಶಕ ಕಳೆದರೂ ಸಹ ಅದು ಬಳಕೆಗೆ ಬಾರದೆ ಪಾಳು ಕೊಂಪೆಯಾಗಿರುವುದು ಬೆಳಕಿಗೆ ಬಂತು. ಕಟ್ಟಡ ಪರಿಶೀಲಿಸಲು ಮುಂದಾದ ಪೌರಾಯುಕ್ತರಿಗೆ ಅಲ್ಲಿ ಕಂಡ ಚಿತ್ರಣಕ್ಕೆ ಒಂದು ಕ್ಷಣ ಅವಕ್ಕಾಗಿದ್ದು ಮಾತ್ರ ಸತ್ಯ.
ಈ ಕಟ್ಟಡ ನಿರ್ಮಿಸಿ ದಶಕಗಳೇ ಕಳೆದಿದ್ದರೂ ಸಹ ಬಳಕೆಗೆ ಬಾರದೆ ಎಲ್ಲೆಂದರಲ್ಲಿ ಬಾಟಲ್ಗಳು ಬಿಸಾಡಿರುವುದು, 10 ಮಳಿಗೆಗಳು ಹಾಕಿದ ರೋಲಿಂಗ್ ಶಟರ್ಗಳು ಹಾಕಿದಂತೆಯೇ ಇರುವುದು, ಕೊಠಡಿಗಳು ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿರುವುದು, ಇದೆಲ್ಲ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ತೇಟ್ ಭೂತ ಬಂಗಲೆ ರೀತಿ ನಿರ್ಮಾಣವಾಗಿದ್ದ ದೃಶ್ಯಗಳು ಕಣ್ಣಿಗೆ ಬಿದ್ದುವು. ಇನ್ನು ಈ ಕಟ್ಟಡವನ್ನು ಆದಷ್ಟು ಬೇಗ ಬಳಕೆಗೆ ಬರುವಂತೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಪೌರಾಯುಕ್ತ ಮಂಜುನಾಥ್ ತಿಳಿಸಿದರು. ಇಲ್ಲಿ ನಮ್ಮ ನಗರಸಭೆ ವಾಣಿಜ್ಯ ಮಳಿಗೆಗಳು ಹರಾಜಾಗದೇ ಇರೋ ಕೆಲವೆಲ್ಲ ಕಡೆಯಿಂದ ಕೆಲವು ಹುಡುಗರು ಬಂದು ಗಲೀಜು ಮಾಡ್ತಾಯಿದ್ರು. ಅದನ್ನು ಕ್ಲೀನ್ ಮಾಡಿಸೋದಕ್ಕೆ ಏನೇನು ಅವಶ್ಯಕ ಕ್ರಮಗಳನ್ನ ಕೈಗೊಳ್ಳಬೇಕು ಅದನ್ನು ಮಾಡ್ತಾಯಿದ್ದಾರೆ. ಈ ಬಗ್ಗೆ ವ್ಯಾಪಾರಸ್ಥರೊಬ್ಬರು ಪ್ರತಿಕ್ರಿಯಿಸಿ, ಅಲ್ಲ ಸರ್, ಸಾರ್ವಜನಿಕರ ಅನುಕೂಲಕ್ಕಾಗಿಯೇ ಅಧಿಕಾರಿಗಳು ಮಾಡುತ್ತಿರುವುದು, ಅದನ್ನು ಒಪ್ಪುತ್ತೇನೆ. ನಾನು ಒಬ್ಬ ಸಾರ್ವಜನಿಕನೇ. ನಮ್ಮಂತಹವರ ತೆರಿಗೆ ಹಣದಿಂದಲೇ ಕಟ್ಟಿರುವ ಸರ್ಕಾರಿ ಕಟ್ಟಡ ಪಾಳು ಬಿದ್ದಿದೆ. ಅದಕ್ಕೆ ಯಾರು ಸರ್ ಜವಾಬ್ದಾರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಒಳಗಡೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾವು ಸಾರ್ವಜನಿಕರಲ್ವಾ? ಅವ್ರು ಓಡಾಡೋರು ಮಾತ್ರ ಸಾರ್ವಜನಿಕರು. ಹಂಗಂದ್ರೆ ಸರಿ, ಇದೊಂದೇನ ಸರಿಪಡಿಸೋರು ಇರೋದು. ಇವಾಗ ಈ ಬಿಲ್ಡಿಂಗ್ ಎಲ್ಲ ಸರ್, ಈ ಬಿಲ್ಡಿಂಗ್ ಎಲ್ಲ ಯಾರ ದುಡ್ಡಲ್ಲಿ ಕಟ್ಟಿರೋದು? ಎಲ್ಲ ಪಬ್ಲಿಕ್ ದುಡ್ಡೇ ತಾನೇ ಇದಕ್ಕೆ ಬೀಳೋದು, ನಮ್ಮ ದುಡ್ಡೆಲ್ಲ ಬೀಳೋದು. ಈ ಬಿಲ್ಡಿಂಗ್ ಎಲ್ಲ ವೇಸ್ಟ್ ಆಗಿದೆ ಸರ್. ಇದು ಬಿಲ್ಡಿಂಗ್ ಎಲ್ಲ ಸುಮಾರು ಒಂದು 10 ವರ್ಷ ಆಗಿದೆ ಕಟ್ಟು. ಬಿಲ್ಡಿಂಗ್ ಎಲ್ಲ ವೇಸ್ಟ್ ಆಗಿದೆ. ಇದರಲ್ಲೇನು ಬಾಡಿಗೆಗಳು ಬರ್ತಾ ಇಲ್ಲ. ಹುಡುಗರೆಲ್ಲ ಬಂದು ಬಾಟ್ಲಿಗಳು ಹಾಕಿದ್ದಾರೆ ಮೇಲೆ. ನೀವು ಬೇಕಂದ್ರೆ ಹೋಗಿ ನೋಡಿ, ಎಲ್ಲ ಬಾಟ್ಲಿಗಳೆಲ್ಲ ಸುರಿದಿದ್ದಾರೆ. ಈ ಬಿಲ್ಡಿಂಗ್ ಎಲ್ಲ ವೇಸ್ಟ್ ಮಾಡಿದ್ದಾರೆ. ಇದನ್ನೇನ ಮಾಡಿ ಬಿಲ್ಡಿಂಗ್ ಎಲ್ಲ ಕರೆಕ್ಟಾಗಿ ಏನೋ ಕಮ್ಮಿ ರೇಟ್ಗೆ ಅಡ್ವಾನ್ಸ್ ತೊಗೊಂಡು ಕಮ್ಮಿ ಬಾಡಿಗೆಗಳು ಕೊಟ್ಟರೆ ತೊಗೊಳ್ತಾರೆ. ಯಾರೋ ಬಂದು ತೊಗೊಂಡು ಅಂಗಡಿಗಳು ಓಪನ್ ಮಾಡ್ತಾರೆ, ಜನ ಓಡಾಡ್ತಾರೆ. ಅವಾಗ ನಮಗೂ ಅನುಕೂಲ ಆಗುತ್ತೆ, ವ್ಯಾಪಾರ ಆಗುತ್ತೆ. ಒಟ್ಟು ಎಷ್ಟು ಮಳಿಗೆಗಳಿದೆ? ಸುಮಾರು ಸರ್, ಎಲ್ಲ ಬಿಲ್ಡಿಂಗ್ ಎಲ್ಲ ಹಂಗೆ ಬಿದ್ದಿದೆ, ಖಾಲಿ ಬಿದ್ದಿದೆ. ಸುಮಾರು ಒಂದು 10 ಮಳಿಗೆಗಳು ಆಗಿದೆ ನನ್ನ ಪ್ರಕಾರ ಹೇಳ್ತಾ ಇರೋದು. ಎಷ್ಟಾಗಿದೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಅಂದಾಜು ಒಂದು 10-12 ಮಳಿಗೆಗಳು ಆಗಿರ್ಬೋದು. ಇನ್ನೆಲ್ಲ ಖಾಲಿ ಬಿದ್ದಿದೆ. ಇದನ್ನೇನ ಮಾಡಿ ಬಾಡಿಗೆ ಕೊಟ್ಟರೆ ರೆವಿನ್ಯೂ ಎಲ್ಲ ಇದು ನಗರಸಭೆಗೆಲ್ಲ ಬರೋದು. ಅದೆಲ್ಲ ಬಾಡಿಗೆ ಕೊಟ್ಟರೆ ಎಲ್ಲ ನಮಗೂ ಕಸ್ಟಮರ್ ಓಡಾಡಿದ್ರೆ ನಮಗೂ ಇಲ್ಲಿ ವ್ಯಾಪಾರಗಳು ನಡೀತದೆ. ಇಲ್ಲಾಂದರೆ ವ್ಯಾಪಾರಗಳೇ ಇಲ್ಲ. ಅವ್ರು ನಮಗೂ ಇವಾಗ ಜನರಿಗೆ ತೊಂದರೆ ಆಗುತ್ತೆ ಅಂತ ಒಳಗಡೆ ನಾವು ಜನ ಅಲ್ವಾ, ನಾವು ಪಬ್ಲಿಕ್ ಅಲ್ವಾ, ನಮಗೂ ವ್ಯಾಪಾರ ನಡೆಯೋದಕ್ಕೆ ನಾವು ಮುಂದೆ ಇಕ್ಕೋದು. ಎಲ್ಲರಿಗೂ ಒಂದೇ ಥರ ಕರೆಕ್ಟಾಗಿ ರೂಲ್ಸ್ ಮಾಡಿಬಿಟ್ರೆ ಎಲ್ಲ ರೋಡ್ ಎಲ್ಲ ಕ್ಲಿಯರ್ ಆಗಿದೆ, ಒಳಗಡೆ ಬರೋದಕ್ಕೆ ಜನ ನಾವು ಅವಾಗ ವ್ಯಾಪಾರ ಆಗುತ್ತೆ, ನಾವು ಒಳಗಡೆ ಇಕ್ತೀವಿ. ಇವಾಗ ಆ ಬಿಲ್ಡಿಂಗು ಕಾರ್ಯರೂಪಕ್ಕೆ ಬಂತು ಅಂದರೆ ನಿಮಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತೀವಿ. ಹೌದು ಸರ್, ಆ ಬಿಲ್ಡಿಂಗ್ ಕಾರ್ಯರೂಪಕ್ಕೆ ಬರಬೇಕು. ಮತ್ತು ಯಾರು ಇಲ್ಲಿ ಅಡ್ಡಾದಿಡ್ಡಿ ನಿಲ್ಲಿಸಬಾರ್ದು. ಅವ್ರು ಸರಿ, ಇಷ್ಟು ದೊಡ್ಡ ಮಾರ್ಕೆಟಲ್ಲಿ ಇಷ್ಟು ದೊಡ್ಡ ಬಿಲ್ಡಿಂಗ್ಗೆ ಅಷ್ಟು ಕೋಟಿಗಳು ಸುರಿದು ಕಟ್ಟಿದಾರಲ್ಲ ಸರ್, ಅದಕ್ಕೆ ಪ್ಲ್ಯಾನಿಂಗ್ ಬೇಡವಾ? ಯಾರಾದರೂ ಕಮ್ಮಿ ಓದಿರೋರು ಇಂಜಿನಿಯರ್ಗೆ ಕರ್ಕೊಂಬಂದು ನೋಡಿಸ್ಬಿಟ್ರೆ ನೀಟಾಗಿ ಪ್ಲ್ಯಾನಿಂಗ್ ಆಗಿಬಿಡ್ತಾರೆ. ಅದಕ್ಕೆ ಈ ಥರ ಪ್ಲ್ಯಾನಿಂಗು. ಪಾರ್ಕಿಂಗ್ ಇದೆಯಾ ಸರ್ ಮಾರ್ಕೆಟಲ್ಲಿ? ಪಾರ್ಕಿಂಗ್ ಎಲ್ಲಿದೆ? ಕುಡಿಯೋಕ್ಕೆ ಒಂದು ನೀರು, ಕುಡಿಯೋಕ್ಕೆ ಯೋಗ್ಯತೆ ಆಗಿರೋ ನೀರಿನಲ್ಲಿ ಇಲ್ಲ ಇಲ್ಲೊಂದೂ. ಸರಿ, ಅವ್ರದ್ದು ಇವಾಗ ನಮ್ಮದು ಅನುಕೂಲ, ನಮ್ಮದೇನೋ ಅಡ್ಡ ಹೇಳ್ತಾರೆ, ನಾವು ಇಕ್ಕಿರೋದು. ಅವ್ರು ಏನು ಮಾಡಿದ್ದಾರೆ ಹಂಗಂದ್ರೆ ಅನುಕೂಲ? ಮಾರ್ಕೆಟ್ ಅಂದರೆ ಒಂದು ಮಾರ್ಕೆಟ್ಗೆ ಏನೇನು ಅನುಕೂಲಗಳು ಇರಬೇಕು ಅದೆಲ್ಲ ಇದೆಯಾ? ಒಟ್ಟಿನಲ್ಲಿ ಸಂತೆ ಮಾರ್ಕೆಟ್ನಲ್ಲಿ ಅವ್ಯವಸ್ಥೆ ಇರುವುದು ನಿಜ. ಅಂಗಡಿ ಮಳಿಗೆಗಳ ಸ್ಥಳದಲ್ಲಿಯೇ ಕಸದ ರಾಶಿ ಇದೆ. ಇದರಲ್ಲಿ ನಗರಸಭೆಯ ನಿರ್ಲಕ್ಷ್ಯವು ಎದ್ದು ಕಾಣ್ತಾ ಇದೆ. ಸಮಸ್ಯೆಗೆ ಪರಿಹಾರವೂ ಸಹ ಪರೋಕ್ಷವಾಗಿ ಅಧಿಕಾರಿಗಳಿಗೆ ದರ್ಶನವಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ತ್ವರಿತವಾಗಿ ಪಾಳು ಬಿದ್ದ ವಾಣಿಜ್ಯ ಸಂಕೀರ್ಣವನ್ನು ಬೆಳಕಿಗೆ ಬರುವಂತೆ ಮಾಡಿದರೆ ಇಲ್ಲಿನ ವ್ಯಾಪಾರಸ್ಥರು ಸಹ ಕೊಂಚ ನಿಟ್ಟುಸಿರು ಬಿಡುವಂತಾಗುತ್ತದೆ ಎಂಬುದು ಸ್ಥಳೀಯರ ಅಭಿಪ್ರಾಯವಾಗಿದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಅಡ್ಡಾದಿಡ್ಡಿ ವಾಹನ ನಿಲುಗಡೆ ಮಾಡಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದ ವಾಹನ ಸವಾರರಿಗೆ ಬಾಗೇಪಲ್ಲಿ ಸಂಚಾರಿ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ದಂಡ ಹಾಕಿ ಸಾರಿಗೆ ನಿಯಮಗಳ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸಂಚರಿಸುವ ಸರಕು ಸಾಗಾಣಿಕೆ, ಕಾರು, ಆಟೋ, ದ್ವಿಚಕ್ರ ವಾಹನಗಳನ್ನು ಮನಬಂದಂತೆ ನಿಲ್ಲಿಸಿ ಸುಗಮ ಸಂಚಾರಕ್ಕೆ ಅಡಚಣೆಯನ್ನು ಉಂಟು ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕ ವಲಯಗಳಿಂದ ದೂರುಗಳು ಕೇಳಿಬರುತ್ತಿದ್ದು, ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಸಾರ್ವಜನಿಕ ಆಸ್ಪತ್ರೆ, ಪುರಸಭೆ ಕಾರ್ಯಾಲಯ, ತಾಲೂಕು ಕಚೇರಿ ಮುಂಭಾಗ, ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣ, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ, ಕೆನರಾ ಬ್ಯಾಂಕ್ ಮುಂಭಾಗದಲ್ಲಿ ಬಸ್, ಆಟೋ ಮತ್ತು ದ್ವಿಚಕ್ರ ವಾಹನಗಳು ಅಡ್ಡಾದಿಡ್ಡಿ ನಿಲ್ಲಿಸುವುದರಿಂದ ಟ್ರಾಫಿಕ್ ಜಾಮ್ ಸಮಸ್ಯೆ ಎದುರಾಗುತ್ತಿತ್ತು. ಸಂಚಾರಿ ನಿಯಮ ಉಲ್ಲಂಘಿಸುವ ವಾಹನ ಸವಾರರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಮುಂದಾಗಿರುವ ಬಾಗೇಪಲ್ಲಿ ಪೊಲೀಸರು ಪೊಲೀಸ್ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ನೇತೃತ್ವದಲ್ಲಿ ಕಾರ್ಯಾಚರಣೆ ಪ್ರಾರಂಭಿಸಿ ಸಂಚಾರಿ ನಿಯಮ ಪಾಲಿಸದ ವಾಹನ ಸವಾರರಿಗೆ ದಂಡ ವಿಧಿಸಿ ಸಂಚಾರಿ ನಿಯಮಗಳನ್ನು ಪಾಲಿಸುವಂತೆ ಅರಿವು ಮೂಡಿಸಿದರು.
ಚಾಲನಾ ಪರವಾನಗಿ ಇಲ್ಲದ ಸೂಕ್ತ ದಾಖಲೆ ಇಲ್ಲದ ಹಾಗೂ ನಿಯಮ ಉಲ್ಲಂಘಿಸಿ ವಾಹನ ಚಲಾಯಿಸುತ್ತಿದ್ದ ವಾಹನ ಚಾಲಕರಿಗೆ ದಂಡ ವಿಧಿಸಿ ಚಾಲಕರ ಮತ್ತು ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸುತ್ತಿದ್ದ ವೇಳೆ ದಂಡ ವಿಧಿಸದೆ ವಾಹನಗಳನ್ನು ಬಿಟ್ಟು ಕಳಿಸುವಂತೆ ಕಾರ್ಯಾಚರಣೆಯಲ್ಲಿದ್ದ ಪೊಲೀಸರಿಗೆ ರಾಜಕಾರಣಿಗಳಿಂದ ನಿರಂತರ ಕರೆಗಳು ಬರುತ್ತಿದ್ದರೂ ಯಾವುದೇ ರೀತಿಯ ಒತ್ತಡಗಳಿಗೆ ಮಣಿಯದೆ ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನು ಮುಂದುವರೆಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಾಗಮ್ಮ, ಸಹಾಯಕ ಪೊಲೀಸ್ ಉಪನಿರೀಕ್ಷಕರಾದ ಎಂಆರ್ ಹನುಮಂತರಾಯಪ್ಪ, ಎಸ್ಜಿ ಆನಂದ್, ಗೃಹ ರಕ್ಷಕ ಸಿಬ್ಬಂದಿ ಕೃಷ್ಣಪ್ಪ ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಶ್ರೀ ಆದಿಶಕ್ತಿ ಮಾರಮ್ಮ ದೇವಿ, ಶ್ರೀ ಮಹೇಶ್ವರಮ್ಮ ದೇವಿ, ಶ್ರೀ ಮದ್ದೂರಮ್ಮ ದೇವಿ ನೂತನ ಕಳಶ ಪ್ರತಿಷ್ಠಾಪನಾ ಮತ್ತು ದೇವಾಲಯ ಜೀರ್ಣೋದ್ಧಾರ ಮಹೋತ್ಸವ. ಸ್ಥಳ ಬನ್ನಿಮಂಗಲ, ಕುಂದಾಣ ಹೋಬಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ದಿನಾಂಕ 20-11-2023 ಸೋಮವಾರ ಮತ್ತು 21-11-2023 ಮಂಗಳವಾರ. ಸಮಸ್ತ ಭಕ್ತಾದಿಗಳಿಗೆ ಆದರದ ಸುಸ್ವಾಗತ. ದಿನಾಂಕ 21-11-2023 ಮಂಗಳವಾರ 68ನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಸಮಾರಂಭ, 50ರ ಸಂಭ್ರಮ. ಬೆಳಗ್ಗೆ 11:30ಕ್ಕೆ ಧ್ವಜಾರೋಹಣ, ಸಂಜೆ 4 ಗಂಟೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ವಿಶೇಷ ಸೂಚನೆ: 21-11-2023 ಮಂಗಳವಾರ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆಯವರೆಗೆ ಬನ್ನಿಮಂಗಲ ಮತ್ತು ಬಚ್ಚಹಳ್ಳಿ ಗ್ರಾಮದ ಸುಮಂಗಲಿಯರು ಮನೆಗೊಂದು ಕಳಶ ತರಬೇಕಾಗಿ ಮನವಿ. ಬನ್ನಿಮಂಗಲ ಮತ್ತು ಬಚ್ಚಹಳ್ಳಿ ಗ್ರಾಮಸ್ಥರಿಂದ ವಿಶೇಷ ಅದ್ದೂರಿ ಜಾತ್ರಾ ಮಹೋತ್ಸವ. ಸರ್ವರಿಗೂ ಆದರದ ಸುಸ್ವಾಗತ. ತಕ್ಷಣ ಬೇಕಾಗಿದ್ದಾರೆ. ವಿನಾಯಕ ಗಾರ್ಮೆಂಟ್ಸ್ಗೆ ಅನುಭವವಿರುವ ಟೈಲರ್ಸ್ಗಳು ತಕ್ಷಣ ಬೇಕಾಗಿದ್ದಾರೆ. ಸ್ಥಳ: ವಿನಾಯಕ ಕಲ್ಯಾಣ ಮಂಟಪ, ಕೆಎಸ್ಆರ್ಟಿಸಿ ಡಿಪೋ ಹತ್ತಿರ, ಮುಸ್ಟೂರು ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8088450689. ಅಪೋಲೋ ಸರ್ಕಸ್, ಪ್ರಪಂಚದ ಪ್ರಸಿದ್ಧ ಅಪೋಲೋ ಸರ್ಕಸ್ ಇದೀಗ ಚಿಕ್ಕಬಳ್ಳಾಪುರದಲ್ಲಿ. ಅಪೋಲೋ ಸರ್ಕಸ್ ಮೊಟ್ಟ ಮೊದಲ ಬಾರಿಗೆ ಪೂರ್ಣ ಮನೆಯೊಂದಿಗೆ ಓಡುತ್ತಿದೆ. ಅಪೋಲೋ ಸರ್ಕಸ್ ಚಿಕ್ಕಬಳ್ಳಾಪುರದಲ್ಲಿ. ಅಪೋಲೋ ಸರ್ಕಸ್ ಪ್ರತಿದಿನ 3 ಪ್ರದರ್ಶನಗಳು: ಮಧ್ಯಾಹ್ನ 1 ಗಂಟೆಗೆ, ಸಂಜೆ 4 ಗಂಟೆಗೆ ಹಾಗೂ ರಾತ್ರಿ 7 ಗಂಟೆಗೆ. ಅಪೋಲೋ ಸರ್ಕಸ್ ನಡೆಯುವ ಸ್ಥಳ: ಸಿವಿವಿ ಕ್ಯಾಂಪಸ್, ಹೂವಿನ ಮಾರುಕಟ್ಟೆ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಅಪೋಲೋ ಸರ್ಕಸ್ ನಮ್ಮಲ್ಲಿ ರಷ್ಯನ್ ರಿಂಗ್ ಡ್ಯಾನ್ಸ್, ಫೈರ್ ಡ್ಯಾನ್ಸ್, ಮಣಿಪುರ್ ಆಕ್ರೋಬ್ಯಾಟ್ಸ್, ಮೋಟಾರ್ ಸೈಕಲ್ ಗ್ಲೋ ಪ್ರದರ್ಶನ, ಗ್ರೂಪ್ ಸೈಕಲ್ ಪ್ರದರ್ಶನ ಇತ್ಯಾದಿ ಪ್ರದರ್ಶನಗಳು ಇರುತ್ತವೆ. ಅಪೋಲೋ ಸರ್ಕಸ್. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ದಸರಾ ಹಾಗೂ ದೀಪಾವಳಿ ಹಬ್ಬದ ಮೆಗಾ ಸೇಲ್ ಆಫರ್. ಯಾವುದೇ ಎಲೆಕ್ಟ್ರಾನಿಕ್ಸ್ ವಸ್ತು ಖರೀದಿಸುವ ಮುನ್ನ ಒಮ್ಮೆ ಭೇಟಿ ಕೊಡಿ. ಆನ್ಲೈನ್ ಬೆಲೆಗಿಂತ ಕಡಿಮೆ ದರ ಹಾಗೂ ಆನ್ಲೈನ್ ಬೆಲೆಗೆ ಇಎಂಐ ಸೌಲಭ್ಯ ಸಹ ಲಭ್ಯ. ನಿಮ್ಮ ಹಳೆಯ ಎಲೆಕ್ಟ್ರಾನಿಕ್ಸ್ ಟಿವಿ, ಫ್ರಿಡ್ಜ್, ಕುಕ್ಕರ್, ಮಿಕ್ಸಿ, ವಾಷಿಂಗ್ ಮೆಷಿನ್ ಎಕ್ಸ್ಚೇಂಜ್ ಸೌಲಭ್ಯ ನಿಮಗಾಗಿ ಲಭ್ಯ. ಸ್ಮಾರ್ಟ್ ಎಲ್ಇಡಿ ಟಿವಿ, ಎಲ್ಇಡಿ ಆಂಡ್ರಾಯ್ಡ್ ಟಿವಿ, ಎಲ್ಇಡಿ 4K ಟಿವಿ, ಸಿಂಗಲ್ ಡೋರ್, ಡಬಲ್ ಡೋರ್ ಫ್ರಿಡ್ಜ್ ಸೇರಿದಂತೆ 55 ಇಂಚು ಮೇಲ್ಪಟ್ಟ ಎಲ್ಲ ಕಂಪನಿಯ ಎಲ್ಇಡಿ ಟಿವಿಗಳು 5,000ದಿಂದ 25,000 ರೂಗಳವರೆಗೆ ಆನ್ಲೈನ್ಗಿಂತ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತದೆ. 5,000ಕ್ಕಿಂತ ಮೇಲ್ಪಟ್ಟ ಖರೀದಿಗೆ
ಸ್ಕ್ರಾಚ್ ಕಾರ್ಡ್ ಮೂಲಕ ಬಹುಮಾನ ಸಹ ಇದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಅರ್ಚನಾ ಕ್ಲಿನಿಕ್ ಎದುರು, NPO ರಸ್ತೆ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲ್ಯೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಟ್ಟು ಬರುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರುವುದಿಲ್ಲ. ಹಾಗೂ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಒಂದು ಸಲ ಉಚಿತವಾಗಿ ನಿಮ್ಮ ಬೋರ್ವೆಲ್ ಅನ್ನು ಸ್ಕ್ಯಾನಿಂಗ್ ಮಾಡಿಕೊಡುತ್ತೇವೆ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಆದಿಯೋಗಿ ಪ್ರತಿಮೆ ಸ್ಥಳದ ಪಕ್ಕದಲ್ಲೇ ಇದ್ದ ಗ್ರಾಮಠಾಣಾ ಜಾಗವನ್ನು ಪಂಚಾಯಿತಿ ಅಧಿಕಾರಿಗಳು ಬಲಾಢ್ಯರಿಗೆ ಸೈಟುಗಳನ್ನು ಹಂಚಿಕೆ ಮಾಡಿ ಈಶಾ ಫೌಂಡೇಶನ್ ಸದಸ್ಯನೋರ್ವನಿಗೆ ಅಕ್ರಮ ಮಾರಾಟ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಏಷಾ ಫೌಂಡೇಶನ್ ಆದಿಯೋಗಿ ಪ್ರತಿಮೆ ಮುಂಭಾಗದಲ್ಲೇ ಇರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಬಾರ್ಲಹಳ್ಳಿ ಸರ್ಕಾರಿ ಗ್ರಾಮಠಾಣಾ ಸ್ಥಳವನ್ನ ನಿವೇಶನಗಳನ್ನಾಗಿ ವಿಂಗಡಿಸಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಧಿಕಾರಿಗಳು ಸೇರಿಕೊಂಡು ಬರೋಬ್ಬರಿ 53 ನಿವೇಶನಗಳನ್ನು ಬಲಾಢ್ಯರಿಗೆ ಅಕ್ರಮವಾಗಿ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹಕ್ಕುಪತ್ರ ಪಡೆದವರಿಗೆ 15 ವರ್ಷ ಪರಬಾರೆ ಮಾಡಬಾರದು ಅಂತ ಸರ್ಕಾರ ಷರತ್ತುಗಳನ್ನು ವಿಧಿಸಿದೆ. ಆದರೂ ಸಹ ಷರತ್ತುಗಳನ್ನು ಉಲ್ಲಂಘಿಸಿ ನಿವೇಶನ ಪಡೆದವರು ಏಷಾ ಫೌಂಡೇಶನ್ ಸದಸ್ಯ ಪ್ರಭಾಕರ್ ಎಂಬುವವರಿಗೆ 55 ಸೈಟುಗಳಲ್ಲಿ 35 ಸೈಟುಗಳು ಈಗಾಗಲೇ ಚಿಕ್ಕಬಳ್ಳಾಪುರ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ನೋಂದಣಿ ಮೂಲಕ ಮಾರಾಟವಾಗಿವೆ. ಇನ್ನು 20 ಸೈಟುಗಳು ನೋಂದಣಿಯಾಗುವ ಸಂದರ್ಭದಲ್ಲಿ ಈ ವಿಷಯ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ತಿಳಿದು ಬಂದಿದ್ದು, ಅಕ್ರಮ ಎಸಗಿದ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಧಿಕಾರಿಗಳ ವಿರುದ್ಧ ಮೇಲಾಧಿಕಾರಿಗಳಿಗೆ ಹಾಗೂ ಶಾಸಕರು, ಸಚಿವರಿಗೆ ದೂರು ನೀಡಿ ಕಾನೂನು ರೀತಿ ಕ್ರಮ ಜರುಗಿಸಿ ಎಂದಿದ್ದಾರೆ. ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಆವಲಗುರ್ಕಿ ಗ್ರಾಮ ಪಂಚಾಯತಿ ಆವಲಗುರ್ಕಿ ನಮ್ಮದು ಸರ್. ಇಲ್ಲಿ ಆವಲಗುರ್ಕಿ ಗ್ರಾಮ ಪಂಚಾಯತಿಯಲ್ಲಿ ಬಾರ್ಲಹಳ್ಳಿ ಅಂತ ಒಂದು ಗ್ರಾಮ ಬರುತ್ತೆ. ಬಾರ್ಲಹಳ್ಳಿ ಗ್ರಾಮವನ್ನು ಅದು ಏನು 4.25 ಎಕರೆ ಬರುತ್ತೆ ಸರ್. ಆ ಎಕರೆಯನ್ನು ಈಗಿನ ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು, ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಎಲ್ಲ ಸೇರಿ ಈಶಾ ಫೌಂಡೇಶನ್ ಪ್ರಭಾಕರ್ ಅವರಿಗೆ ಮಾರಾಟ ಮಾಡಿದ್ದಾರೆ ಸರ್. 35 ಸೈಟ್ ರಿಜಿಸ್ಟರ್ ಆಗಿದೆ, ಇನ್ನು 20 ಸೈಟು ರಿಜಿಸ್ಟರ್ ಆಗೋ ಹಂತದಲ್ಲಿದೆ. ಯಾಕಂದರೆ ಅದು ರಿಜಿಸ್ಟರ್ ಆಗಿಬಿಡ್ತಾ ಇತ್ತು. ನಾವು ಈಗಾಗಲೇ ಹೋಗಿ ಸಬ್ ರಿಜಿಸ್ಟ್ರಿಗೆ, ಇಒಗೆ, DC-ಗೆ, CEO-ಗೆ, ತಹಸೀಲ್ದಾರಿಗೆ ಎಲ್ಲರೂ ನಮ್ಮ ಮನವಿಯನ್ನು ಸಲ್ಲಿಸಿದರೆ ಅದು ಸ್ಟಾಪ್ ಮಾಡಿದ್ದಾರೆ. ಸದ್ಯಕ್ಕೆ ರಿಜಿಸ್ಟರ್ ಆಗದಿರೇ ಇರಲಿ ಅಂತ ಹೇಳ್ಬಿಟ್ಟು. ಇದು ಯಾವುದೇ ರೀತಿಯಾದಂಥ ಇಲ್ಲೀಗಲ್ ಆಗಿ ಈ ರೀತಿಯಾದಂಥ ಅವರ ಹೆಸರುಗಳಿಗೆ ಮತ್ತು ಅವರ ಕುಟುಂಬದ ಹೆಸರಿಗೆ ಈ ಥರ ಮಾಡ್ಕೊಂಡಿದ್ದಾರೆ. ಗ್ರಾಮ ಠಾಣಕ್ಕೆ ಸೇರಿರೋದು ಬಡವರಿಗೆ ನೀಡಬೇಕು ಅಂತ ಇದಿದೆ, ಬಟ್ ಇದು ಯಾವ ರೀತಿ ಆಗಿದೆ ಗೋಲ್ಮಾಲ್ ಸರ್? ಇದು ಗ್ರಾಮ ಠಾಣಾ ವ್ಯಾಪ್ತಿಗೆ ಸೇರುತ್ತೆ ಸರ್. 4.25 ಎಕರೆ ಅದು ಏನು ಗ್ರಾಮ ಠಾಣವನ್ನು ಯಾರು ಸೂರಿಲ್ದಿದ್ದಂಥ ವ್ಯಕ್ತಿಗಳು, ಆ ಪಂಚಾಯಿತಿ ವ್ಯಕ್ತಿಗಳಿಗೆ ಕೊಡಬೇಕಾಗಿತ್ತು. ಆದರೆ ಇವರು ಈಶಾ ಫೌಂಡೇಶನ್ ಬಂದ ಮೇಲೆ ಇದು ಬೆಲೆ ಏರಿಕೆ ಆಯ್ತು ಅಂತ ಹೇಳ್ಬಿಟ್ಟು ದುಡ್ಡು ಮಾಡಬೇಕು ಅನ್ನೋ ಇಚ್ಛೆ ಉಂಟುಕೊಂಡು ಇವರು ಈ ರೀತಿಯಾದಂತಹ ಒಂದು ಮಾಡಿದ್ದಾರೆ, ಅಕ್ರಮವಾಗಿ ಇಸ್ಕಿದ್ದಾರೆ ಸರ್, ಮಾರಾಟ ಮಾಡಿದ್ದಾರೆ. ಇವತ್ತು ಅಲ್ಲಿ ಬಾರ್ಲಹಳ್ಳಿ ಗ್ರಾಮ ಠಾಣಾ ಒಂದು ಈಶಾ ಫೌಂಡೇಶನ್ನು ಮುಂದ್ಗಡೆ ಗ್ರಾಮ ಠಾಣಾ ಒಂದಿತ್ತು, ಸುಮಾರು 2.5 ಎಕರೆ ಜಾಗ. ಅದು 2 ಗ್ರಾಮ ಠಾಣಾ ಐತೆ ಇಲ್ಲಿ, ಸೀಗಹಳ್ಳಿ, ಬಾರ್ಲಹಳ್ಳಿ ಅಂತ. ಆ ಗ್ರಾಮ ಠಾಣಾದಲ್ಲಿ ಈ ಪಂಚಾಯತಿಯಲ್ಲಿ ದೊಡ್ಡ ಹಗರಣ ಮಾಡಿದ್ದಾರೆ. ಆವಲಗುರ್ಕಿ ಗ್ರಾಮ ಪಂಚಾಯತಿಯಲ್ಲಿ ಈ ಎಲ್ಲ ಸದಸ್ಯರು ಮತ್ತು ಅಲ್ಲಿರೋಂಥ ಅಧಿಕಾರಿಗಳು ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿಬಿಟ್ಟು ಅದನ್ನು ಮೊದಲು ಸೈಟ್ಗಳು ಮಾಡಬೇಕು ಅಂತೇಳಿ 7-8ರಲ್ಲಿ ಆ ಅಂದಿನ ಅಧ್ಯಕ್ಷರು
ಅಂದ್ಕೊಂಡಿದ್ರು. ಅವತ್ತು ಮಾಡೋಕ್ಕಾಗಲಿಲ್ಲ. ಅವರೆಲ್ಲ ಅದನ್ನು ನರೇಗಾದಲ್ಲಿ ಕ್ಲೀನ್ ಮಾಡಿ ಸಿಕ್ಕಿದ್ರು ಕಾಂಪೌಂಡ್ ಮಾಡಿ. ಮತ್ತು ಅದನ್ನು ಇವಾಗ ಇವರು ಸೈಟ್ಗಳ ಥರ ಮಾಡಿ 2022-23 ಎಲ್ಲ ಹೌಸ್ ಲೀಸ್ಟ್ ಕೊಟ್ಟು ಮತ್ತು ಅದನ್ನು ಖಾತೆಗಳು ಮಾಡಿ ಈಶಾ ಫೌಂಡೇಶನ್ ರಿಜಿಸ್ಟರ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಯಾರೂ ನಿರಾಶ್ರಿತರಿಗೆ ಯಾರಿಗೂ ಮನೆ ಕೊಟ್ಟಿಲ್ಲ. ಅದರಲ್ಲಿ ಹಕ್ಕುಪತ್ರ ಕೊಡಬೇಕಾದ್ರೆ DC ಅವರು ಹಕ್ಕುಪತ್ರ ಕೊಡಬೇಕು. ಪ್ಲಸ್ ಹಕ್ಕುಪತ್ರ ಕೊಟ್ಟ ಮೇಲೆ ಅದನ್ನ 15 ವರ್ಷ ಪರಭಾರೆ ಮಾಡಬಾರ್ದು. ಅದು ಯಾವುದೋ ಕಾನೂನು ಬಾಹಿರವಾಗಿ ಯಾವುದು ಕಾನೂನು ಎಲ್ಲ ಮಾಡಿದ್ದಾರೆ. ಅದು ಯಾವುದೂ ನಡೆದಿಲ್ಲ, ಕಾನೂನು ಪ್ರಕಾರವಾಗಿ ಯಾವುದೂ ನಡೆದಿಲ್ಲ, ಪ್ರೋಸೆಸನ್ನು ಮಾಡಿಲ್ಲ. ಇವರು ಏನು ಬೇಕೋ ಬುಕ್ಕು ಪೆನ್ ಇವ್ರದ್ದು ಏನು ಬೇಕೋ ಮಾಡಿಕೊಂಡು ಅಲ್ಲಿ ಕಂಪ್ನಿ ಪಾಸ್ ಮಾಡಿಕೊಂಡು ಸೈಟ್ಗಳು ಮಾಡಿ ಇದು ಯಾರೋ ಅದರಲ್ಲಿ ಬಡವ್ರಿಗೆ ಯಾರಿಗೂ ಒಬ್ಬರಿಗೂ ಹಾಕಿಲ್ಲ. ಎಲ್ಲ ಚೆನ್ನಾಗಿ ಆರ್ಥಿಕವಾಗಿ ಇರೋವಂಥವ್ರು ಅಲ್ಲಿರೋ ಸಿಬ್ಬಂದಿಯವ್ರಿದ್ದವರು ಎಲ್ಲರೂ ಅದನ್ನು ಮಾಡಿಕೊಂಡು ಇವತ್ತು ರಿಜಿಸ್ಟ್ರೇಷನ್ ಮಾಡಿ ಯಾರು ಮಾಡ್ತಾ ಇದ್ದಾರೆ ಸರ್? ಎಲ್ಲ ಈಶಾ ಫೌಂಡೇಶನ್ ಅವ್ರಿಗೆ, ಪ್ರಭಾಕರ್ ಅನ್ನೋರಿಗೆ 35 ಸೆಂಟ್ ರಿಜಿಸ್ಟರ್ ಆಗಿತ್ತು. ಬೇಕಾದ್ರೆ ಸಬ್ರಿಷಲ್ ಅವ್ರಿಗೆ ಪೇಪರ್ ನೋಡ್ಬೋದು, ನನ್ನ ಪೇಪರ್ ಎಲ್ಲ ಐತೆ. ಅದನ್ನು ಇವಾಗ ನೀವು ಪಂಚಾಯತ್ PDO ಯಾವ ರೀತಿ ಮಾಡಿಕೊಟ್ಟಿದ್ದಾರೆ ಸರ್? PDO ಅವರು ಯಾವ ಥರ ಮಾಡಿದ್ದಾರೆ ಅಂದರೆ ಇವಾಗ ಅದು ಯಾರೂ ಗಮನಕ್ಕೆ ಬಂದಿಲ್ಲ ಸರ್. ಇವಾಗ ಈಚೆ ಬಂದಮೇಲೆ ಎಲ್ಲ ಗೊತ್ತಾಗ್ತದೆ. ನಾವು ಇವತ್ತು ಎಲ್ಲ ಅಧಿಕಾರಿಗಳಿಗೆ ಅರ್ಜಿಗಳು ಕೊಟ್ಟಿದ್ದೀವಿ, ತನಿಖೆ ನಡೀತಾ ಇದೆ. ಈ ತನಿಖೆಯಲ್ಲಿ ತಪ್ಪಿತಸ್ಥರಿಗೆ ಯಾರೇ ಇದ್ರೂ ಅವ್ರಿಗೆ ಕಾನೂನು ಕ್ರಮ ಜರುಗಿಸಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತೇಳಿ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀವಿ. ನೀವು ಪ್ಲಸ್ ಎಲ್ಲ ಅಧಿಕಾರಿಗಳನ್ನೂ ನಾವೆಲ್ಲ ಅರ್ಜಿಗಳು ಕೊಟ್ಟಿದ್ದೀವಿ. ಇದನ್ನು ಮುಂದಿನ ಪೀಳಿಗೆಗೆ ಆ ಪಂಚಾಯತಿಗೆ ಏನಕ್ಕಾದರೂ ಇಂಪ್ರೂವ್ಮೆಂಟ್ಗೆ ಇಟ್ಕೊಂಡು ಅದನ್ನು ಸ್ಟಾಪ್ ಮಾಡಿಸಿ ಸರ್ಕಾರಕ್ಕೆ ಹಿಂಪಡ್ಕೊಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಇದನ್ನು ಇಷ್ಟಿಗೆ ನಿಲ್ಲಿಸಿದ್ರೆ ಇಲ್ಲ ಅಂದರೆ ನಾವು ಉಚ್ಚ ನ್ಯಾಯಾಲಯದಲ್ಲಿ ಇದ್ರ ಬಗ್ಗೆ ಕೇಸನ್ನು ಮಾಡ್ತೀವಿ. ಇನ್ನು ಈ ವಿಚಾರ ಅತಿರೇಕಕ್ಕೆ ಹೋಗುತ್ತಿದ್ದಂತೆ ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ತನಿಖೆಗೆ ಆದೇಶಿಸಿದ್ದಾರೆ. ತನಿಖೆ ಆದೇಶದ ಪ್ರತಿ ಪಡೆದ ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ರಫೀಕ್ ಮತ್ತು PDOಗಳಾದ SN ವಿಜಯೇಂದ್ರ ಕುಮಾರ್ ಹಾಗೂ GV ಸತ್ಯಪ್ರದೀಪರ ತನಿಖಾ ತಂಡ ಇಂದು ಅವಲಗುರ್ಕಿ ಗ್ರಾಮ ಪಂಚಾಯಿತಿ ಕಚೇರಿಗೆ ತೆರಳಿ ತನಿಖೆ ಆರಂಭಿಸಿದರು. ಕಚೇರಿಯಲ್ಲಿ ಅಕ್ರಮ ಆಗಿರುವ ಬಗ್ಗೆ ಕಡತಗಳನ್ನು ತನಿಖಾ ತಂಡದವರು ಎಂಚಿಂಚೋ ಪರಿಶೀಲಿಸುತ್ತಿದ್ದಾರೆ. ಇನ್ನು ಈ ಸೈಟುಗಳು 2008ರಲ್ಲಿ ಅವಲಗುರ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಮುನಿಯಪ್ಪನವರ ಅವಧಿಯಲ್ಲಿ ಬಡವರೆಲ್ಲ ಸೇರಿ ಸೈಟ್ಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದು, ಆಗಲೇ ಅರ್ಜಿ ಸಲ್ಲಿಸಿದ 55 ಸೈಟುಗಳನ್ನು ಫಲಾನುಭವಿಗಳಿಗೆ ಪಂಚಾಯಿತಿಯಿಂದ ಹಂಚಿಕೆಯಾಗಿತ್ತು. ಆದರೆ ಈಗ ಕೆಲವು ಆರೋಪಗಳು ಕೇಳಿಬಂದಿವೆ. ಈಗ ನಾವೆಲ್ಲ ಆರ್ಥಿಕವಾಗಿ ಚೆನ್ನಾಗಿರುವ ಕಾರಣ 55 ಸೈಟುಗಳು ನಮಗೆ ಅವಶ್ಯಕತೆ ಇಲ್ಲದೇ ಇರೋದ್ರಿಂದ ಸೈಟ್ಗಳನ್ನು ಮಾರಾಟ ಮಾಡಿದ್ದು ಹೊರತು ಬೇರೇನೂ ಅಲ್ಲ. ಕಾನೂನು ರೀತಿ ಯಾವುದೇ ಕ್ರಮ ತೆಗೆದುಕೊಂಡ್ರೂ ಅದಕ್ಕೆ ನಾವು ತಲೆಬಾಗುವುದಾಗಿ ಸೈಟ್ ಹೊಂದಿರುವ ಇನ್ನು ಅವಲಗುರ್ಕಿ ಗ್ರಾಮ ಪಂಚಾಯಿತಿ ಎದುರು ಸುತ್ತಮುತ್ತಲ ಗ್ರಾಮಸ್ಥರು ಜಮಾಯಿಸಿ ನ್ಯಾಯಯುತ ತನಿಖೆ ನಡೆಸಿ ಅಕ್ರಮ ಎಸಗಿರುವ ಸರ್ಕಾರಿ ಜಾಗವನ್ನ ವಾಪಸ್ ಪಂಚಾಯಿತಿಗೆ ನೀಡುವಂತೆ ಆಗ್ರಹಿಸಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ನಕಲಿ ದಾಖಲೆ ನೀಡಿ ಅಧಿಕಾರಿಗಳಿಗೆ ದಿಕ್ಕು ತಪ್ಪಿಸಿ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರ ವಿರುದ್ಧ ಕ್ರಮ ಜರುಗಿಸಿ ಕೆಲಸದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮಹಾಮಂಡಳಿಯ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ತಾಲೂಕಿನಲ್ಲಿ ಹಲವು ಅಂಗನವಾಡಿ ಕಾರ್ಯಕರ್ತೆಯರು ನಕಲಿ ದಾಖಲೆ ನೀಡಿ ಅಧಿಕಾರಿಗಳಿಗೆ ದಿಕ್ಕು ತಪ್ಪಿಸಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯಕರ್ತೆಯರ ವಿರುದ್ಧ ಕ್ರಮ ಜರುಗಿಸಿ ಕೆಲಸದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮಹಾಮಂಡಳಿಯ ಪದಾಧಿಕಾರಿಗಳು ನಗರದ ತಾಲೂಕು ಕಚೇರಿ ಹಾಗೂ CDPO ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ವಿ ಅನಿತಮ್ಮ ಹಾಗೂ ನಿರ್ಮಲಾ ಮಾತನಾಡಿ, ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ CITU ಕಾರ್ಯಕರ್ತೆಯರು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ನಕಲಿ ದಾಖಲೆ ನೀಡಿ ಅಂಗನವಾಡಿ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಂತಹವರ ದಾಖಲೆಗಳನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಿ ನಕಲಿ ದಾಖಲೆ ನೀಡಿ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಯನ್ನು ವಜಾಗೊಳಿಸಬೇಕು. ಅಲ್ಲದೆ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್, ಈಗ ಎಸ್ಟೇಟ್ ಆಫೀಸರ್ಗಳು ಕಾನೂನು ಗೊತ್ತಿದೆ. ಯಾವ ಕಾನೂನು ಚೌಕಟ್ಟಲ್ಲೇ ಹೆಲ್ಪರ್ಗಳನ್ನ ಪ್ರಮೋಷನ್ ಆಗಿ ಕಾರ್ಯಕರ್ತರಾಗಿ ನೇಮಕ ಮಾಡಿರ್ತಾರೆ. ಈ ಕೆಲವು ವರ್ಕರ್ಗಳು ದುರುದ್ದೇಶವಾಗಿ ಹೇಳ್ತಾ ಇದ್ದಾರೆ, ಏನೋ ದಾಖಲೆಗಳು ಸರಿ ಇಲ್ಲ ಅಂತ. ಇವ್ರು ಯಾರು ಹೇಳಕ್ಕೆ? ಇವರು ಒಂದು ವರ್ಕರ್ ಅಲ್ವಾ? ಇವರು ಬೇರೆ ದಾಖಲೆಗಳೆಲ್ಲ ಸುಳ್ಳು ದಾಖಲೆ ಕೊಟ್ಟು ಮಾಡಿಸಿಲ್ವಾ? ಇವರು ಹೆಲ್ಪರಿಂದ ಪ್ರಮೋಷನ್ ಮಾಡಿರೋದಕ್ಕೆ ಇವರು ಆಫೀಸರ್ನ ಬೆದರಿಸೋದಕ್ಕೆ ಏನು ಸಂಬಂಧ?
ಅವರು ಒಂದು ಗೆಸ್ಟೆಡ್ ಆಫೀಸರು DC ಇಂದ DD ಇಂದ ಎಲ್ಲರೂ ಚೌಕಟ್ಟಲ್ಲಿ ತಹಸೀಲ್ದಾರಿಂದ ಎಲ್ಲ ದಾಖಲೆ ಪರಿಶೀಲನೆ ಮಾಡಿ ಅವ್ರು ದಾಖಲೆ ಕೊಟ್ಟಿರ್ತಾರೆ. ಇವರು ಸರಿ ಇಲ್ಲ ಅಂತ ಹೇಳಕ್ಕೆ ಇವ್ರು ಯಾರು? ವರ್ಕರ್ಸು ಮನೆ ಏನೋ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ವಿಡಿಯೋ ಎಲ್ಲ ಇದು ಮಾಡಿದ್ದಾರೆ. ಇವಾಗ 4 ಜನ ಇದ್ದಾರೆ ಹೆಲ್ಪರ್ಸಿಂದ ಪ್ರಮೋಷನ್ ಆಗಿರೋರು. ಅವರು ವಾಸಸ್ಥಳ ಸರಿ ಇಲ್ಲ ಅಂತ ಅವ್ರು ಕಂಪ್ಲೇಂಟ್ ಮಾಡಿರೋದು. ಅವ್ರು ಕರೆಕ್ಟಾಗಿದೆ, ವಾಸಸ್ಥಳ ಕರೆಕ್ಟಾಗಿರೋದು ಕೊಟ್ಟಿದ್ದಾರೆ, ಇಲ್ಲೇ ವಾಸ ಇದ್ದಾರೆ. ಕಾನೂನು ಏನು ಮಾಡಬೇಕೋ ಸಮಿತಿಯಲ್ಲಿ ಕಾನೂನು ಪ್ರಕಾರ ಆಗಿದೆ. ಅವ್ರನ್ನ ಯಾವುದೇ ಕಾರಣಕ್ಕೂ ನಮ್ಮ CDP ಸರ್ ಆಗಲಿ ತಹಸೀಲ್ದಾರ್ ಸರ್ ಆಗಲಿ ಅವ್ರ ಒತ್ತಡಕ್ಕೆ ಮಣಿದು ಇವ್ರ ಆದೇಶನ ರದ್ದು ಮಾಡಬಾರ್ದು. ರದ್ದು ಮಾಡಿದ್ರೆ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಬೇಕಾಗುತ್ತೆ. ಮನವಿ ಸ್ವೀಕರಿಸಿದ ಸಿಡಿಪಿಒ ಅಧಿಕಾರಿ ಮಹೇಶ್ ಬಾಬು ಮಾತನಾಡಿ, ಕಂದಾಯ ಇಲಾಖೆಯಿಂದ ವಾಸಸ್ಥಳ ಪಡೆದು ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರ ದಾಖಲೆಗಳನ್ನು ಪರಿಶೀಲನೆ ಮಾಡಲು ತಾಲೂಕು ದಂಡಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದೇನೆ. ಕೂಡಲೇ ಪರಿಶೀಲನೆ ನಡೆಸಿ ಕಾನೂನು ಚೌಕಟ್ಟಿನಲ್ಲಿ ಪ್ರತಿಯೊಂದು ಮಾಡಲಾಗುವುದು ಎಂದು ಹೇಳಿದರು. ನನಗೆ ಕೊಡಲಿ, ನಮ್ಮ ಆಫೀಸಿಗೆ ಕೊಡಲಿ, ನಾವು ಅದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತಗೊಳ್ತೀವಿ. ಇದುವರೆಗೂ ಆ ಥರ ನಕಲಿ ದಾಖಲಾತಿಗಳು ಯಾವುದೂ ನಮಗೆ ಕಂಪ್ಲೇಂಟ್ ಬಂದಿಲ್ಲ. ಈಗ ಆ ಥರ ಒಂದು ದಾಖಲಾತಿಗಳು ಕೊಡಲಿ, ನಾವು ಅದ್ರ ಬಗ್ಗೆ ಆಕ್ಷನ್ ತಗೊಳ್ತೀವಿ. ಆ ಬೇಸ್ ಮೇಲೇ ಮತ್ತು ನಮ್ಮ ಅಧಿಕಾರಿಗಳ ಮಾರ್ಗದರ್ಶನಂತೆ ಮತ್ತೆ ನಾವು ಅವರು ತಹಸೀಲ್ದಾರ್ಗೆ ಬರ್ತಿದ್ದೀವಿ. ಯಾಕೆ ಹೊಸ ದೃಢೀಕರಣ ನನ್ನ ವ್ಯಾಪ್ತಿಗೆ ಬರೋದಿಲ್ಲ. ತಹಸೀಲ್ದಾರ್ ಅವರೇ ಅದನ್ನು ಕೊಡಬೇಕಾಗುತ್ತೆ. ಅದು ಸರಿನಾ ತಪ್ಪು ಅಂತ ಮತ್ತೊಂದು ಸರಿ ವೆರಿಫೈ ಮಾಡೋದಕ್ಕೆ ತಹಸೀಲ್ದಾರ್ ರಿಕ್ವೆಸ್ಟ್ ಮಾಡಿದ್ದೀವಿ. ಅವ್ರು ಕೊಟ್ಟ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ. ಪ್ರತಿಭಟನೆಯಲ್ಲಿ ನವೀನ, ಮಂಜುಳಾ, ನಾಗಮಣಿ, ಮಮತಾ, ಸುಜಾತ, ರೂಫೀನಾ, ವನಿತಾ ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ, ಕರ್ನಾಟಕ ಬೀಜ ನಿಗಮ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ICU, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ: 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ Rs999ಕ್ಕೆ ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಶ್ರೀ ಆಟೋ ಟಾಟಾ ಮೋಟಾರ್ಸ್ ನಲ್ಲಿ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ದಸರಾ ಹಬ್ಬದ ಪ್ರಯುಕ್ತ ಆಕರ್ಷಕ ಕೊಡುಗೆಗಳು. ನಿಮ್ಮ ಕನಸನ್ನ ನನಸಾಗಿಸುವ ನವೀನ ಮಾದರಿಗಳ ಟಾಟಾ ಮೋಟಾರ್ಸ್ ಕಾರುಗಳ ಸಂಭ್ರಮ. ನಮ್ಮಲ್ಲಿ ಉಚಿತ ಹೋಮ್ ಡೆಲಿವರಿ ಸೌಲಭ್ಯ, ಎಲ್ಲಾ ರೀತಿಯ ವಾಹನಗಳ ಟೆಸ್ಟ್ ಡ್ರೈವ್, ಸೇಲ್ಸ್ ಮತ್ತು ಸರ್ವಿಸ್, ಖರೀದಿಸುವ ಕಾರುಗಳ ಮೇಲೆ ವಿವಿಧ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಸಹ ಲಭ್ಯವಿರುತ್ತದೆ. ಷರತ್ತು ಮತ್ತು ನಿಬಂಧನೆಗಳು ಅನ್ವಯ.
ಸಮಯ. ಇನ್ನೇಕೆ ತಡ, ಶ್ರೀ ಆಟೋ ಟಾಟಾ ಮೋಟಾರ್ಸ್ ನಿಂದ ನಿಮ್ಮ ನೆಚ್ಚಿನ ಕಾರನ್ನ ಖರೀದಿಸಿ. ನಮ್ಮ ಜೊತೆ ಕುಟುಂಬದೊಂದಿಗೆ ದಸರಾ ಹಬ್ಬವನ್ನ ಸಂಭ್ರಮಿಸಿ. ಇದೆಲ್ಲ ನಿಮ್ಮ ಶ್ರೀ ಆಟೋ ಟಾಟಾ ಮೋಟಾರ್ಸ್ ನಲ್ಲಿ ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಶ್ರೀ ಆಟೋ ಟಾಟಾ ಮೋಟಾರ್ಸ್, ಚಿಕ್ಕಬಳ್ಳಾಪುರ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8147744399. ರೈತನೊಬ್ಬ ತಾಲೂಕು ಕಚೇರಿಯಲ್ಲಿ ಸರ್ಕಾರಿ ಕೆಲಸ ಮಾಡಿಕೊಡುವಂತೆ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಅಳಲು ತೋಡಿಕೊಂಡ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ. ತತ್ಕಾಲ್ ಬೋರ್ಡಿಗೆ ಹಾಕೊಂಡಿದ್ವಿ. ಪ್ರತಿಯೊಬ್ಬರಿಂದ ಹುಡುಕಿದ್ದೀವಿ ಸರ್. ಅವ್ರ ಹತ್ರ ಇದೆ ಅಂತ ಇವರು, ಇವ್ರ ಹತ್ರ ಇದೆ ಅಂತ ಅವ್ರ ಬಿಟ್ಟಿದೆ. ಯಾರು ತಗೊಳ್ಳೋ ಎಲ್ಲರೂ ಎಂಡರ್ಸ್ಮೆಂಟ್ ತಗೊಳ್ಳೋದು. ತಹಸೀಲ್ದಾರ್ ಅಂದ್ರೆ ಹೋಗಿ ಇವ್ರಿಗೆ ಏನೋ ಕೊಡಿ ಅಂತ ಕೊಟ್ಟವ್ರೆ. ದೊಡ್ಡಬಳ್ಳಾಪುರ ತಾಲೂಕು ಕಚೇರಿಯಲ್ಲಿ ರೈತರಿಗೆ ಸರಿಯಾಗಿ ಕೆಲಸಗಳು ಆಗುತ್ತಿಲ್ಲ. ಈ ಕುರಿತು ಕೆಲ ಆರೋಪಗಳು ಕೇಳಿಬಂದಿತ್ತು. ಅದಕ್ಕೆ ಪುಷ್ಟಿ ಕೊಡುವಂತೆ ರೈತರೊಬ್ಬರು 1.5 ವರ್ಷದಿಂದ ಪೋಡಿಗಾಗಿ ತಾಲೂಕು ಕಚೇರಿಗೆ ಅಲೆದಾಡುತ್ತಿದ್ದರು. ಈ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಅಳಲು ತೋಡಿಕೊಂಡು ತಮ್ಮ ಕೆಲಸ ಮಾಡಿಕೊಡುವಂತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. 2 ವರ್ಷ ಮಾಡ್ಕೊಡೋದಿಲ್ಲ ಇವರು. ಹಾಕೊಂಡಿದ್ದೀವಿ ಸರ್. ಅಲ್ಲಿ ಅವ್ರ ಹತ್ರ ಇದೆ ಅಂತ ಇವರು, ಇವ್ರ ಹತ್ರ ಇದೆ ಅಂತ ಅವರು. ಬರೀ ಬಾಯಿ ಮಾತಲ್ಲ ಇದೆ. ಕೆಲಸ ಮಾಡೋ ಮಾತ್ರ ಒಂಚೂರು ಆಗೋದಿಲ್ಲ. ಇಲ್ಲಿ ಜೋರ ಮಾತಾಡಿದ್ರೂ ಆಗಲ್ಲ ಸ್ವಾಮಿ. ದೇವರೇ ಬಂದು ಕೈ ಬರ್ಸಿರು ಬರೆಯಲ್ಲ ಇವರು. ಏನ್ ಜನ ರೀ, ಡಿಕ್ಟೇಟರ್ಶಿಪ್ ಇದೆಲ್ಲ. ನಾನು ನಾಚಿಕೆ ಆಗ್ಬೇಕು ಕೆಲಸ ಮಾಡಕ್ ಕೊಡಕ್ಕೆ. ಸರ್ ಯಾವಾಗ ಕೊಟ್ಟಿದ್ರಿ ಸರ್ ಕಂಪ್ಲೇಂಟ್? ಸರ್ 2 ವರ್ಷ ಆಗಿದೆ ಸರ್. ಒಂದು ಪೋಡಿ ಮಾಡ್ಕೊಡಕ್ಕೆ 2 ವರ್ಷ ಬೇಕಾ? ತತ್ಕಾಲ್ ಪೋಡಿಗೆ ಹಾಕೊಂಡಿದ್ದೀವಿ. ಏನ್ ಮಾಡಿದ್ರೆ ಈಗ ಇವ್ರ ಬಗ್ಗೆ ಅವ್ರು ಹೇಳ್ತಾರೆ, ಅವ್ರ ಬಗ್ಗೆ ಇವ್ರು ಹೇಳ್ತಾರೆ. ಯಾರು ಮಾಡ್ಕೊಡೋದಿಲ್ಲ. ಬಂದು ಬರೀ ಕೇಳ್ಕೊಂಡು ಹೋಗ್ಬೇಕು, ಶಾಸ್ತ್ರ ಕೇಳ್ಕೊಂಡು ಹೋಗ್ಬೇಕು ಅಷ್ಟೇ. ಹೋಗಿ ಒಬ್ಬರು ಮಾಡ್ಕೊಡೋದಿಲ್ಲ ಸರ್. ಒಬ್ಬರು ರೆಸ್ಪಾನ್ಸಿಬಲ್ ಮಾಡೋದಿಲ್ಲ. ಫೋನ್ ಮಾಡಿ ಫೋನ್ ಹೋಗ್ತಿಲ್ಲ, ಸೀಟ್ಗಳಲ್ಲಿ ಅವರು ಇರೋಲ್ಲ. ಅಕಸ್ಮಾತ್ ಇದ್ರು ಮಾಡ್ಕೊಡೋಲ್ಲ. ನಿಮ್ದು ಮಾತ್ರ ಈ ತರ ಇದೆ, ಎಲ್ಲರದ್ದು ಹೀಗಾಗಿದೆ? ಎಲ್ಲಾರ್ದು ಸರ್, ಎಲ್ಲಾರು ಬೋಳೋದು ಇದೇನೇ ಇಲ್ಲಿ. ಯಾರೋ ದುಡ್ಡು ಕೊಟ್ಟೋರು ಪುಣ್ಯಾತ್ಮರು ಯಾರು ಒಂದು ಕೆಲಸ ಹಾಕೋದ ಬಿಟ್ಟು ಯಾರು ಮಾಡ್ಕೊಡೋದಿಲ್ಲ ಸರ್. ಇಲ್ಲಿ ತಾಲೂಕು ಆಫೀಸ್ ಅಲ್ಲ, ಇದು ತಲಗೇಟ್ ಆಫೀಸ್ ಇದೆಲ್ಲೋ. ನಾಚಿಕೆ ಆಗ್ಬೇಕು. ಏನ್ ಫೋಟೋ ಹಿಡ್ಕೊಳ್ತೀರ ಸರ್? ಬರೀ ಕೆಲಸ ಏನಾಗಿದೆ ಮಾಡ್ಸಿ ಸರ್. ಒಂದು ಕೆಲಸ ಮಾಡ್ಸಿ ಸರ್. ಫೋಟೋ ಹಿಡ್ಕೊಂಡ್ರೆ ಏನೂ ಆಗೋದಿಲ್ಲ. ಮಾಡೋದಿಲ್ಲ ಕೆಲಸ. ಇವರು ಕೆಲಸಗಳು ಮಾಡಿಸಿ. ಸೇವೆ ಮಾಡಿ ನನ್ನ ಕೆಲಸ ಮಾಡ್ಕೊಟ್ಟಿಲ್ಲ. ಬೇರೆ ಅಧಿಕಾರಿ ಯಾರಿದ್ದಾರೆ? ತಾಲೂಕು ಕಚೇರಿ ಅಧಿಕಾರಿಗಳ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಅಭಿಜಿತ್ ಗಣೇಶ್, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಕೆಲ ತಾಂತ್ರಿಕ ಸಮಸ್ಯೆಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಎಂದು ಆರೋಪಗಳು ಕೇಳಿಬರುತ್ತಿತ್ತು. ಅರ್ಜಿ ಸಲ್ಲಿಸದೇ ಇರುವ ಫಲಾನುಭವಿಗಳಿಗೆ ಅರ್ಜಿ ಸಲ್ಲಿಸಲು ಮತ್ತೊಂದು ಅವಕಾಶ ನೀಡಲಾಗಿದೆ ಎಂದು ಸಿಡಿಪಿಒ ಮಹೇಶ್ ಬಾಬು ತಿಳಿಸಿದರು. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಲವಾರು ಫಲಾನುಭವಿಗಳ ಖಾತೆಗೆ ಹಣ ಜಮಾವಣೆಯಾಗುತ್ತಿದ್ದು, ಕೆಲವರು ಕೆವೈಸಿ ಅಥವಾ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿಸದೇ ಇರುವ ಕಾರಣ ಗೃಹಲಕ್ಷ್ಮಿಯ ಯೋಜನೆಯ ಹಣ ಅವರ ಖಾತೆಗೆ ಜಮಾವಣೆ ಆಗುತ್ತಿಲ್ಲ. ಕೂಡಲೇ ತಾವು ಖಾತೆ ಹೊಂದಿರುವ ಬ್ಯಾಂಕ್ಗೆ ಹೋಗಿ ಕೂಡಲೇ ಕೆವೈಸಿ ಮಾಡಿಸಿಕೊಳ್ಳಿ ಎಂದು ಚಿಂತಾಮಣಿಯಲ್ಲಿ ಸಿಡಿಪಿಒ ಅಧಿಕಾರಿ ಮಹೇಶ್ ಬಾಬು ತಿಳಿಸಿದರು. ಸಾರ್ವಜನಿಕ ಗೃಹಲಕ್ಷ್ಮಿ ಅಪ್ಲಿಕೇಶನ್ ತಗೊಂಡಿದ್ದೀವಿ ನಾವು.
ಅದರಲ್ಲಿ 56,000 ಜನಕ್ಕೆ ಅಮೌಂಟ್ ಬಂದಿದೆ. ಇನ್ನು ನಮ್ಮದು 3,000 ಜನಕ್ಕೆ ವಿವಿಧ ಕಾರಣಗಳಿಂದ ಗೃಹಲಕ್ಷ್ಮಿಗೆ ಅಮೌಂಟ್ ಇನ್ನೂ ಇದಾಗ್ತಿಲ್ಲ. ಅದು ಏನಂತಂದರೆ ಆಧಾರ್ ವೆರಿಫಿಕೇಷನ್ ಆಗಬೇಕು, ಮತ್ತು KYC ಆಗಬೇಕು, ಮತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಬೇಕು. ಇದು ಆ ಥರ ಸಮಸ್ಯೆಗಳಿರೋದ್ರಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮೂಲಕ ಎಲ್ಲ ಬೆನಿಫಿಷರಿಗಳು ಈಗಾಗಲೇ ನಾವು ಮಾಹಿತಿ ಕೊಟ್ಟಿದ್ದೀವಿ. ಫಲಾನುಭವಿಗಳು ನಮ್ಮ ಆಫೀಸಿಗೆ ಬಂದು ಚೆಕ್ ಮಾಡಿಸಿ ಮತ್ತು ಅಪ್ಡೇಟ್ ಮಾಡ್ತಿದ್ದಾರೆ. ಯಾರಿಗೆ ಅಮೌಂಟ್ ಬಂದಿಲ್ಲ ಅನ್ನೋರು ಯಾರಿದ್ದಾರೆ ಅವರು ನಮ್ಮ ಕಚೇರಿಗೆ ಬಂದು ಭೇಟಿ ಮಾಡಿದ್ರೆ ನಾವೇನು ಪ್ರಾಬ್ಲಮ್ ಇದೆ ಅದನ್ನ ಕ್ಲಿಯರ್ ಮಾಡಿಕೊಡ್ತೀವಿ. ಆದಷ್ಟು ಬೇಗ ಬಂದು ನಮ್ಮ ಕಚೇರಿಯಲ್ಲಿ ಮಾಹಿತಿ ಪಡ್ಕೊಳ್ಬೋದು. ಗೃಹಲಕ್ಷ್ಮಿ ಯೋಜನೆಗೆ ಇದುವರೆಗೂ ಅರ್ಜಿ ಸಲ್ಲಿಸದೇ ಇರುವ ಫಲಾನುಭವಿಗಳಿಗೆ ಅರ್ಜಿ ಸಲ್ಲಿಸಲು ಮತ್ತೊಂದು ಅವಕಾಶ ಮಾಡಿಕೊಡಲಾಗಿದೆ. ಕೂಡಲೇ ಗ್ರಾಮ 1 ಕೇಂದ್ರಕ್ಕೆ ತೆರಳಿ ಅರ್ಜಿ ಸಲ್ಲಿಸಿ. ಚಿಂತಾಮಣಿ ತಾಲೂಕಿನಲ್ಲಿ ಇದುವರೆಗೂ 56,000 ಫಲಾನುಭವಿಗಳ ಖಾತೆಗೆ ಹಣ ಜಮಾವಣೆಯಾಗಿದ್ದು, ಅರ್ಜಿ ಸಲ್ಲಿಸಿರುವ 3,000 ಜನರಿಗೆ ತಾಂತ್ರಿಕ ದೋಷದಿಂದ ಹಣ ಜಮಾವಣೆ ಆಗಿಲ್ಲ ಎಂದು ವಿವರಿಸಿದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ದಿಢೀರ್ ಅಂಗಡಿ ಮುಂಗಟ್ಟುಗಳ ತೆರವಿಗೆ ಮುಂದಾದ ನಗರಸಭೆ ಅಧಿಕಾರಿಗಳು. ಕಂಗೆಟ್ಟ ವ್ಯಾಪಾರಸ್ಥರಿಂದ ಆಕ್ರೋಶ. ಅಡ್ಡಾದಿಡ್ಡಿ ವಾಹನ ನಿಲುಗಡೆ ಮಾಡಿ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡುತ್ತಿದ್ದ ವಾಹನ ಸಂಚಾರರು. ದಂಡ ಹಾಕಿ ಸಾರಿಗೆ ನಿಯಮಗಳ ಬಗ್ಗೆ ಅರಿವು ಮೂಡಿಸಿದ ಪೊಲೀಸರು. ಗ್ರಾಮ ಠಾಣಾ ಜಾಗವನ್ನು ಬಲಾಢ್ಯರಿಗೆ ನಿವೇಶನಗಳನ್ನು ಮಾಡಿ ಹಂಚಿಕೆ. ಇಶಾ ಫೌಂಡೇಶನ್ ಸದಸ್ಯನೋರ್ವನಿಗೆ ಅಕ್ರಮ ಮಾರಾಟ. ನಕಲಿ ದಾಖಲೆ ನೀಡಿ ಅಧಿಕಾರಿಗಳ ದಿಕ್ಕು ತಪ್ಪಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರನ್ನು ವಜಾಗೊಳಿಸಲು ಒತ್ತಾಯಿಸಿ ಪ್ರತಿಭಟನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.